ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಅದಕ್ಕೆ ಮುಂಚೆ ತಾನು ತಿದ್ದುಕೊಂಡ್ರೆ, ತಾನು ತನ್ನ ಧೋರಣೆಗಳನ್ನು ತಿದ್ದುಕೊಂಡ್ರೆ, ಅದು ಮತ್ತು ತನ್ನ ತಪ್ಪುಗಳನ್ನ ತಿದ್ದುಕೊಂಡ್ರೆ, ಈಗಾಗಲೇ ತಾನು ಏನು ಮಾಡಿದ್ದಾರೆ 2 ತಿದ್ದುಪಡಿ ಮಾಡಿ ಅಲ್ಲೇನು ಅವಾಂತರ ಮಾಡಿಕೊಟ್ಟವ್ರೆ, ಮತ್ತು ಆರ್ಥಿಕ ಅಶಿಸ್ತನ್ನು ಯದ್ವಾ ತದ್ವಾ ಖರ್ಚುಗಳನ್ನು ಮಾಡ್ತಾವ್ರೆ. ಒಂದಕ್ಕೆ ಈಗ ನಿಮಗೊಂದು ಸದಸ್ಯತ್ವದ ಕಾರ್ಡು ಒಂದು 50 ರೂಪಾಯಿ ಇದ್ದರೆ 150 ರೂಪಾಯಿ ಚಾರ್ಜ್ ಆಗ್ತಾರೆ. ಈಗ ಯಾವುದೋ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿಬಿಟ್ಟು 150 ರೂಪಾಯಿ, 100 ರೂಪಾಯಿ ಇದ್ದಿದ್ದು 500 ರೂಪಾಯಿ ಮಾಡಿದ್ರು ಸದಸ್ಯತ್ವ, ಆಜೀವ ಸದಸ್ಯತ್ವ ಅದು ಮಾಡಲಿ. ಅದು ಆರ್ಥಿಕ ಸಂಪನ್ಮೂಲ ಪರಿಷತ್ತಿಗೆ, ಅದು ಮಾಡಿ. ಅದು ಮಾಡ್ದಲೇ ಇವತ್ತಿಗೂ ತಿದ್ದುಕೊಳ್ಳೋದಾದರೆ, ತಪ್ಪು ಒಪ್ಕೊಳ್ಳೋದಾದರೆ ನಾವು ಈತ ತಿದ್ದುಕೊಂಡವರೇ ಪರಿಷತ್ತನ್ನು ಉಳಿಸ್ತಾರೆ ಅಂತೇಳಿ ಅನ್ಕೋತೀವಿ. ಸೊ ಬೇಕಾದ್ರೆ ಸಮಾಧಾನ ಪಡ್ತೀವಿ. ಅದಿಲ್ಲ, ಇಲ್ಲವೇ ಇಲ್ವಲ್ಲ. ಹಾಗಾಗಿ ಮಂಡ್ಯದ ಜನ ಲೆಕ್ಕ ಕೇಳಿದ್ರೆ, ಪರಿಷತ್ತಿನ ಸಮ್ಮೇಳನದ ಲೆಕ್ಕ ಕೇಳಿದ್ರೆ ಹಾದಿ ಬೀದಿಲಿ ಹೋಗೋರಿಗೆಲ್ಲ ನಾನು ಲೆಕ್ಕ ಕೇಳಿದ ತಕ್ಷಣ ಕೊಟ್ಬಿಡೋದ, ಲೆಕ್ಕ ಕೊಡೋಕ್ಕಾಗಲ್ಲ. ಅದಲ್ಲೈತೆ, ಇಲ್ಲೈತೆ. RTIಗೆ ಹಾಕಿದ್ರೂ ಕೊಡಲ್ಲ. ಅದಲ್ಲಿದೆ, ಇಲ್ಲಿದೆ, ಹಂಗೆ ಕೊಡಲ್ಲ. ನಿಮಗೆ ಪರಿಷತ್ತಿಗೆ ಹೋಗಿ ಒಂದು ಪತ್ರ ಕೊಟ್ಟರೆ ಕವರಲ್ಲಿ ಹಾಕಿ ಅದಕ್ಕೊಂದು ಅಕ್ನಾಲಜ್ಮೆಂಟು, ಸ್ವೀಕೃತಿ ಪತ್ರ ಕೊಡಬೇಕಲ್ಲ, ಕೊಡಲ್ಲ. ಯಾವ ತೀರ್ಮಾನ ಮಾಡ್ಯವ್ರೆ ಅಂದರೆ ಇದುವರೆಗೂ ಯಾರೂ ಮಾಡಿಲ್ಲ. ಒಂದು ಲಕೋಟೆಯನ್ನು ಕೊಟ್ಟಿದ್ದಾರೆ, ಆ ಲಕೋಟೆ ಒಳಗೆ ಏನಿದೆ ಗೊತ್ತಿಲ್ಲ ಅಂತ ಒಂದು ನೋಟು, ಸ್ವೀಕೃತಿ ಪತ್ರದಲ್ಲೂ ಒಂದು ನೋಟ್ ಕೊಡ್ತಾರೆ, ನೋಟ್ ಹಾಕ್ತಾರೆ. ಹೋಗಲಿ, ಲಕೋಟೆಗೆ ಓಪನ್ ಮಾಡ್ತಾರಲ್ವ, ಅವಾಗಾದರೂ ಇಲ್ಲ ನಿಮ್ಮ ಪತ್ರ ಬಂದಿದೆ, ಪತ್ರ ನೋಡ್ದೋ ಬನ್ನಿ, ನಾನೇ ಬರೆದಿದ್ದೀನಿ, ನಾನೇ 10ನೇ ತಾರೀಕು ಇದೇ ಪರಿಷತ್ತಿನ ಅಧ್ಯಕ್ಷರಿಗೆ ಪತ್ರ ಇದೆ ನನ್ನ ಹತ್ರ, ತೋರಿಸ್ತೀನಿ. ಅದನ್ನು ನಾನು ಕಳಿಸ್ದೆ, ಒಂದು ಲಕೋಟೆಯಲ್ಲಿಟ್ಟು ಅಲ್ಲಿ ಕೊಟ್ಟು ಬನ್ನಿ, ತಲುಪಿಸಿ ಬನ್ನಿ ಅಂತೇಳಿ. ಆವಾಗಲೂ ಕೂಡ ಪತ್ರ ಕೊಟ್ಟವ್ರೆ, ಈ ಲಕೋಟೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆಯಿತು, 10 ದಿನ ಆಯಿತು. ನಾವು 24ನೇ ತಾರೀಕು ಸಭೆ ಮಾಡಿದೋ, ಅಲ್ಲಿವರೆಗೂ ಉತ್ತರ ಕೊಡಲಿಲ್ಲ. ಏನು ಬರೆದಿದ್ದೆ ನಾನು ಪತ್ರ, ನೀವು ಅಲ್ಲೊಂದು ಸಭೆಯನ್ನು ತಗೊಂಡೋಗಿ ಸಂಡೂರಿನ ಒಂದು ರಿಮೋಟು ಪ್ಲೇಸಲ್ಲಿ ಮಾಡ್ತಾಯಿದ್ದೀರಾ, ಇದು ಅಕ್ರಮ ಸಭೆ. ನೀವು ದಯವಿಟ್ಟು ಸರ್ವ ಸದಸ್ಯರ ಸಭೆಯನ್ನು ಬೆಂಗಳೂರಲ್ಲಿ ಮಾಡಿ. ಯಾಕೆಂದರೆ ಎಲ್ಲ ಸರ್ವ ಸದಸ್ಯರು ಅಲ್ದಲೇ ಇದ್ದರು, ಭಾಳ ಮುಖ್ಯ ಆಸಕ್ತರು ಬರೋದಕ್ಕೆ ಸಾಧ್ಯ ಇದೆ, ಮಾಡಿ ಬರ್ತೀವಿ. ಹಾಗಾಗಿ ದಯವಿಟ್ಟು ಅದನ್ನು ರದ್ದು ಮಾಡಿ, 27ನೇ ತಾರೀಕು ನೀವು ಯೋಜನೆ ಮಾಡಿರುವಂಥ ಸಭೆಯನ್ನು ರದ್ದು ಮಾಡಿ, ಬೆಂಗಳೂರು ಸುತ್ತಮುತ್ತ ಎಲ್ಲಾದರೂ ಒಳ್ಳೆಯ ಜಾಗದಲ್ಲಿ ಮಾಡಿ, ಅನುಕೂಲ ಇರುವ ಜಾಗದಲ್ಲಿ ಮಾಡಿ, ನಾವು ಬರ್ತೀವಿ ಅಂತಂದರೆ ಇದುವರೆಗೂ ಉತ್ತರ ಇಲ್ಲ. ನಾವು ತಡೆ ತಂದ್ವಲ್ಲ, ನಾವು ಎಷ್ಟು ಮಟ್ಟಿ ತಡೆ ತಂದೋ ಅಂದರೆ 24ಕ್ಕೆ ಸಭೆ ಮಾಡ್ದೋ, 21ಕ್ಕೆ ಒಂದು ಸಭೆಯನ್ನು ಮಾಡಿದೋ, ಪರಿಷತ್ತಿನ ಸ್ವಲ್ಪ ದೂರದಲ್ಲೇ ಸಭೆ ಮಾಡಿ ಒಂದು ಯೋಜನೆ ಮಾಡಿದೋ. ಅವತ್ತು ವೈಕೆ ಮುದ್ದುಕೃಷ್ಣವ್ರು ಬಂದಿದ್ದರು, ಶ್ರೀನಿವಾಸ್ ಕಪ್ಪಣ್ಣ ಬಂದಿದ್ದರು, ಮತ್ತು ಅನೇಕ ಗೆಳೆಯರೆಲ್ಲ ಬಂದಿದ್ದರು, ಸಿ ಕೆ ರಾಮೇಗೌಡರು ಮತ್ತು ಎಲ್ಲರೂ ಬಂದಿದ್ದರು, ನಾನು ಇದ್ದೆ, RJಳಿ ನಾಗರಾಜು ಎಲ್ಲರೂ ಬಂದಿದ್ದರು. ನಾವೊಂದು ತೀರ್ಮಾನ ಮಾಡಿದೋ, ಅಲ್ಲಿ ಸರ್ವ ಸದಸ್ಯರ ಸಭೆಗೆ ಜಾಗ ಕೊಟ್ಟಿರೋದು ವಿಶ್ವವಿದ್ಯಾಲಯ, ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಒಂದು ಘಟಕ. ಆ ವಿಶ್ವವಿದ್ಯಾಲಯದ ಉಪಕುಲಪತಿಗಳಿಗೆ ಒಂದು ಪತ್ರ ಕಳಿಸೋಣ, ಇದೊಂದು ಅಕ್ರಮ ಸಭೆ, ಈ ಅಕ್ರಮ ಸಭೆಯನ್ನು ಮಾಡ್ತಾವ್ರೆ ನಿಮ್ಮ ಆವರಣದಲ್ಲಿ, ಅನುಮತಿ ತಗೊಂಡು ದಯವಿಟ್ಟು ಆ ಅನುಮತಿಯನ್ನು ವಾಪಸ್ ತಗೊಳ್ಳಿ ನೀವು, ಇದು ವಿವಾದಗ್ರಸ್ತ ಸಭೆಯಾಗಿದೆ, ಕನ್ನಡಕ್ಕೆ ಪೂರಕವಲ್ಲದ ಸಭೆ, ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಸಭೆ ಅಲ್ಲ ಅದು. ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡಿಕೊಂಡು ತಿದ್ದುಪಡಿ ಮಾಡಿಕೊಂಡು ಸರ್ವಾಧಿಕಾರಿಯನ್ನು ಆಗಿ ಮುಂದುವರಿಯೋದಕ್ಕೋಸ್ಕರ ಏರ್ಪಾಟಾಗಿರುವ ಸಭೆ, ದಯವಿಟ್ಟು ಅನುಮತಿಯನ್ನು ವಾಪಸ್ ತಗೊಳ್ಳಿ ಅಂಥೇಳಿ ನಾವೇನು ಮಾಡ್ದೋ, ಅಲ್ಲೇ ಪತ್ರ ಸಿದ್ಧ ಮಾಡ್ದೋ. ಆ ಪತ್ರ ತಗೊಂಡು ತಕ್ಷಣ ಅವ್ರಿಗೆ ವಾಟ್ಸಪ್ ಮಾಡ್ದೋ. ಹೇಗೆ ನಿಲ್ತು ಅನ್ನೋದಕ್ಕೆ ನೀವು ಕೇಳಿದ್ರಲ್ಲ, ವಾಟ್ಸಪ್ ಮಾಡ್ದೋ. ಮತ್ತು ವಾಟ್ಸಪ್ ಮಾಡಿದ ತಕ್ಷಣ ಅವರಿಂದ ಫೋನ್ ಬಂತು, ಫೋನ್ನಲ್ಲಿ ಮಾತಾಡ್ದು, ಸ್ವಾಮಿ ದಯವಿಟ್ಟು ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಳ್ಳೆಯ ಸಭೆ ಅಲ್ಲ, ಇದು ವಿವಾದಗ್ರಸ್ತ ಸಭೆ,
ಅಕ್ರಮವಾದ ಸಭೆ, ದಯವಿಟ್ಟು ನಿಮ್ಮ ಆವರಣದಲ್ಲಿ ಕೊಟ್ಟಿರುವ ಈ ಸಭಾಂಗಣದ ಅನುಮತಿಯನ್ನು ವಾಪಸ್ ತಗೊಳ್ಳಿ ಅಂಥೇಳಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ದೋ ವಿನಂತಿ ಮಾಡಿಕೊಂಡು ಅವರು ಸಂಜೆ ಹೊತ್ತಿಗೆ ಅಲ್ಲಿಯ ಜಿಲ್ಲಾಧ್ಯಕ್ಷರನ್ನ ಕರೆಸಿ, ಬಳ್ಳಾರಿಯ ಜಿಲ್ಲಾಧ್ಯಕ್ಷರನ್ನ ಕರೆಸಿ, ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ, ಇಲ್ಲ ಅನುಮತಿ ಕೊಡೋಕ್ಕಾಗಲ್ಲ, ವಾಪಸ್ ತಗೋತಾ ಇದ್ದೀವಿ, ದಯವಿಟ್ಟು ನೀವು ನಿಮ್ಮ ರಾಜ್ಯಾಧ್ಯಕ್ಷರು ತಿಳಿಸ್ಬಿಡಿ ಅಂತೇಳಿ ಅವರು ಅನುಮತಿಯನ್ನು ವಾಪಸ್ ತಗೊಂಡು ಅವ್ರಿಗೆ ಹೇಳಿದ್ರು. ಅವರು ಇವ್ರಿಗೊಂದು ಪತ್ರ ಬರೆದ್ರು. ಇವರು ತಕ್ಷಣ ರಾತ್ರಿ 9 ಗಂಟೆ ಒಳಗೆ ಒಂದು ಸುತ್ತೋಲೆ ಹೊರಡಿಸಿದ್ರು. 27ರ ಸರ್ವ ಸದಸ್ಯರ ಸಭೆಯನ್ನು ರದ್ದುಪಡಿಸಲಾಗಿದೆ, ಮುಂದೂಡಲಾಗಿದೆ. ಜೂನ್ 22ಕ್ಕೆ ಮಾಡ್ತಾರಂತೆ, ಮುಂದೂಡಲಾಗಿದೆ ಅಂತೇಳಿ ಮುಂದೂಡಿದ್ರು. ಅಂದರೆ ತಡೆದವ್ರು ನಾವು ನಮ್ಮ ಕೆಲಸ ಮಾಡ್ತು, ನಮ್ಮ ಪ್ರಯತ್ನ ಕೆಲಸ ಮಾಡ್ತು. ನಾವು 24ರ ಸಭೆಯನ್ನು ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಅವು ಇವು ವಾರ್ತಾಭಾರತಿ ಮತ್ತೊಂದು ಮಗದೊಂದು ಮಾಡ್ದೋ. ಎಲ್ಲರೂ ಮಾಡಲಿಲ್ಲ, ಎಲ್ಲರೂ ಮಾಡಲ್ಲ. ಯಾಕೆ ಅಂದರೆ ಎಲ್ಲರನ್ನೂ ಏನು ಮರಳು ಮಾಡಿದಾರೋ ಗೊತ್ತಿಲ್ಲ. ಮಾಧ್ಯಮಗಳು ನಾವು ದೂಷಣೆ ಮಾಡೋಕ್ಕಾಗಲ್ಲ, ಅದು ಅವ್ರ ಪ್ರಿಯಾರಿಟಿ. ಆದರೆ ಅವ್ರಿಗೂ ಅರ್ಥ ಆಗಬೇಕು, ಇದೊಂದು ಭಾಳ ಮುಖ್ಯವಾದ ಸಂಗತಿ, ಮುಖ್ಯವಾದ ವಿಚಾರ, ನಾವು ಸಹಕಾರ ಕೊಡಲೇಬೇಕಾಗಿತ್ತು ಅನ್ನುವ ವಿಚಾರ. ಈ ಪತ್ರ ಮುಖ್ಯಮಂತ್ರಿಗಳಿಗೆ ನಾವೇ ನೇರವಾಗಿ ಹೋಗಿ ಕೊಟ್ಟು ಬಂದಿರುವ ಪತ್ರದ ವಿಚಾರವೂ ಕೂಡ 1-2 ಪತ್ರಿಕೆ ಬಿಟ್ಟರೆ ಬೇರೆ ಯಾರೂ ಹಾಕಲಿಲ್ಲ. ಏನು ಮಾಡೋದು? ಮಾಧ್ಯಮಗಳು ನಾವೇನು ಹೇಳೋಕ್ಕಾಗುತ್ತಾ, ಒತ್ತಾಯ ಮಾಡೋಕ್ಕ? ಇದು ಸಾಹಿತ್ಯ ಪರಿಷತ್ತಲ್ಲಿ ಜಾತಿಭೂತ ಒಕ್ಕಿ ಎಷ್ಟೋ ಕಾಲ ಆಗಿದೆ. ಸಾಮಾಜಿಕ ನ್ಯಾಯ ಆ ಪರಿಕಲ್ಪನೆಗೆ ಬೆಂಕಿ ಇಟ್ಟು ಎಷ್ಟೋ ಕಾಲ ಆಗಿದೆ. ಕೇಳಿ, ನಿಮ್ಗೆ ಹೇಳ್ತೀನಿ. ತುಮಕೂರಲ್ಲಿ ಇತ್ತೀಚೆಗೆ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೀತು. ನಾನು ಅದೇ ಜಿಲ್ಲೆಯವನು, ಹಾಗಾಗಿ ನನ್ನನ್ನು ಸಮಾರೋಪ ಭಾಷಣಕ್ಕೆ ನೀವು ಬರಬೇಕು ಅಂತ ಕೇಳಿದ್ರು. ಆಯಿತು ಅಂತ ಒಪ್ಕೊಂಡು ಹೋದೆ. ನಾನಲ್ಲಿ ರಾಜಾರೋಷವಾಗಿ ನಮ್ಮ ಗೆಳೆಯ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿಯವರು ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷರಿದ್ದರು. ಅವ್ರ ಮುಂದೆಗಡೆನೆ ಜಿಲ್ಲಾಧ್ಯಕ್ಷರು ಇದ್ದರು. ಅವ್ರ ಮುಂದೆನೇ ಸಾಹಿತ್ಯ ಪರಿಷತ್ತು ಹೋಗ್ತಿರುವ ಹಾದಿ ಬಗ್ಗೆ ಭಾಳ ಟೀಕೆ ಮಾಡಿ ಮಾತಾಡಿದೆ. ಈ ಅಧ್ಯಕ್ಷರು ಹಾದಿಯನ್ನು ಕೂಡ, ಸರ್ವಾಧಿಕಾರಿ ಧೋರಣೆಯನ್ನು ಟೀಕೆ ಎಲ್ಲ ಮಾಡಿ ಜನ ಖುಷಿಪಟ್ಟರು, ಚಪ್ಪಾಳೆನೂ ತಟ್ಟಿದ್ರು. ಸೊ ನನ್ನ ಪಾಡಿ ನಾನು ಬಂದೆ. ಅಲ್ಲಿ ನನಗೆ ಸನ್ಮಾನ ಮಾಡೋಕ್ಕೆ ಬಂದಾಗ ಅದೇ ವೇದಿಕೆಯಲ್ಲಿ ಆ ಜಿಲ್ಲಾಧ್ಯಕ್ಷರನ್ನ ಕೇಳಿದೆ, ನಿಮಗೇನು ಬೇಜಾರಿಲ್ಲ ಅಲ್ವಾ ರಾಜ್ಯಾಧ್ಯಕ್ಷರ ಬಗ್ಗೆ ಟೀಕೆ ಮಾಡಿದ್ದಕ್ಕೆ ಅಂದೆ. ಆ ಜಿಲ್ಲಾಧ್ಯಕ್ಷರು ಬಿಡ್ರಿ ಸರ, ನನ್ನೇನು ಬೈಲಿವಲ್ಲ ನೀವು ಅಂದರು. ನನ್ನೇನು ಬೈಲಿವಲ್ಲ ಬಿಡಿ ಅಂದರು. ಆಯಿತಾ? ಅದಾದ ಪತ್ರಿಕೆಗಳಲ್ಲೆಲ್ಲ ಬಂತು. ಸಾಹಿತ್ಯ ಪರಿಷತ್ತಿನಲ್ಲಿ ಸಾಮಾಜಿಕ ನ್ಯಾಯ ಮರೀಚಿಕೆ, ಎಲ್ಲ ದೊಡ್ಡ ಹೆಡ್ಲೈನು. ಸಾಹಿತ್ಯ ಪರಿಷತ್ತಿನಲ್ಲಿ ಸಾಮಾಜಿಕ ನ್ಯಾಯದ ನ್ಯಾಯ ಮರೀಚಿಕೆ, ಹಾಗೆ ಹೀಗೆ ಅಂತ ಹೆಡ್ಲೈನೇ ಟೀಕೆಗಳು ಬಂದು ಎಲ್ಲ. ಆಯಿತಾ? ಅದಾದ 3 ದಿನಕ್ಕೆ ಆ ಜಿಲ್ಲಾಧ್ಯಕ್ಷರು ಹೇಳಿಕೆ, ಜಾಣಗೆರವರು ಇಲ್ಲಿ ಬಂದು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರನ್ನ ಟೀಕೆ ಮಾಡೋದಕ್ಕೇ ಮೀಸಲಿಟ್ಟರು ಅವರ ಸಮಾರೋಪ ಭಾಷಣದಲ್ಲಿ. ಹೀಗೆ ಮಾಡಬಾರ್ದಾಗಿತ್ತು. ಹಾಗೆ ಬಿಕಾಸ್ ಶುರುವಾಯ್ತು ಇವ್ರದ್ದು ಒತ್ತಡ, ಅವರು ಹೇಳಿಕೆ. ಇದು ಎಲ್ಲ ಕಡೆ ನಡೀತಾವೆ. ಮೀಡಿಯಾಗಳು ಕೆಲವು ಸ್ಪಂದಿಸ್ತವೆ, ಕೆಲವು ಸ್ಪಂದಿಸ್ತಿಲ್ಲ. ಆದರೂ ನಾವೇನು ದೂಷಣೆ ಮಾಡೋಕ್ಕೋಗಲ್ಲ. ಸತ್ಯ ಅವರಿಗೆ ಅರಿವಾದರೆ ಸಂತೋಷ. ಒಂದು ಸಾಹಿತ್ಯ ಪರಿಷತ್ತಲ್ಲಿ ಒಮ್ಮೆ ಆಯ್ಕೆ ಆದವರು ನಂತರದ ಅವ್ರ ಅವಧಿ ಮುಗಿತತ್ತಲ್ಲ, ತಕ್ಷಣ ಅವರು ಮತ್ತೆ ಸ್ಪರ್ಧೆ ಮಾಡೋಂಗಿಲ್ಲ ಚುನಾವಣೆಯಲ್ಲಿ. ಇನ್ನೊಂದು ಅವಧಿಗೆ ಮಾಡ್ಬೋದು, ಸ್ಪರ್ಧೆ ಮಾಡ್ಬೋದು, ಒಂದು ಟರ್ಮ್ ಬಿಟ್ಟು ಮಾಡ್ಬೋದು. ಇವರೀಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ 5 ವರ್ಷ ಮುಗಿತಾ ಇದ್ದಂಗೆ ಮತ್ತೆ ಇನ್ನೊಂದು ಟರ್ಮಿಗೆ ಆಯ್ಕೆ ಆಗಬೇಕು ಅನ್ನುವ ಸ್ಪರ್ಧೆ ಮಾಡೋದಕ್ಕೆ ತಿದ್ದುಪಡಿ ಮಾಡಿಕೊಳ್ಳುವ ಹುನ್ನಾರವನ್ನು ನಡೆಸವ್ರೆ ಅಂತೇಳಿ ಬೈಲಾದಲ್ಲೇ ತಿದ್ದುಪಡಿ ಮಾಡಿ ಪರಿಷತ್ತಿನ ಅಧ್ಯಕ್ಷರು ತಕ್ಷಣ ಅವರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವ ಅವಕಾಶವನ್ನು ಸೃಷ್ಟಿ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ. ಆದರೆ ವಿಚಿತ್ರ ಅಂದರೆ
ಹಿಂದೆ 3 ವರ್ಷ ಇದ್ದಿದ್ದನ್ನ 5 ವರ್ಷ ಮಾಡಿಕೊಂಡ್ರಲ್ಲ ಯಾರು ಹಿಂದೆ ಇದ್ದ ಅಧ್ಯಕ್ಷರು, ಅವರು ಈಗ ಒಂದು ವರ್ಷ ಒಂದು ಅವಧಿ ಗ್ಯಾಪ್ ಆಯ್ತಲ್ಲ, ಈಗ ಅವರು 5 ವರ್ಷ ಸರ್ವಾಧಿಕಾರಿನೇ, ಅವರು ಸ್ಪರ್ಧೆ ಮಾಡಕ್ಕೆ ಹೊರಟವ್ರೆ ಅನ್ನೋದು ಮಾಹಿತಿ ಇದೆ. ಅಂದರೆ ಈ ಪರಿಷತ್ತು ಈ ಸರ್ವಾಧಿಕಾರಿಗಳ ತಂಗುದಾಣ ಆಗ್ತಾ ಇದೆ. ಆಗಬಾರ್ದಲ್ಲೂ ಸರ್ ಇದೆ. ಏನು ಗೊತ್ತಾ, ಅವರೆಲ್ಲರೂ ಅವರ ಅಧಿಕಾರ ನಡೆಸಿರುವಾಗ ಏನಾದರೂ ಮಾಡಿ ಹೋಗಲಿ, ಅಕ್ರಮ ಮಾಡ್ದಲೇ ಇದ್ದರೂ ಒಳ್ಳೆ ಸಂಪಾದನೆ ಮಾಡಿ ಸುಖವಾಗಿರ್ತಾರೆ. ಅವ್ರಿಗೆ ಈಗ ಈ ಇಳಿ ವಯಸ್ಸಲ್ಲಿ ನಿವೃತ್ತಿ ನಂತರದ ದಿನಗಳಲ್ಲಿ ಒಂದು ಒಳ್ಳೆ ಜಾಗ ಬೇಕು, ಪ್ರಸಿದ್ಧಿ ಆಗುವ ಜಾಗ. ಇದು ಸಾಹಿತ್ಯ ಪರಿಷತ್ತು ದಿನವೂ ಪ್ರಸಿದ್ಧಿಗೆ ಅವಕಾಶ ಇದೆಯಲ್ಲ ಸರ್. ಚಟುವಟಿಕೆಯಲ್ಲಿದ್ದರಂತೂ ಅಥವಾ ವಿವಾದದಲ್ಲಿದ್ದರೂ ಕೂಡ ನಿಮ್ಗೆ ಒಳ್ಳೆ ಪ್ರಚಾರ ಸಿಗ್ತಾ ಇರುತ್ತೆ ಸರ್. ನಿಮಗೆ ಪ್ರಚಾರ ಅದು ಕೆಟ್ಟ ಪ್ರಚಾರ ಆಗಲಿ ಅಥವಾ ಪಾಸಿಟಿವ್ ಪ್ರಚಾರ ಆಗಲಿ ಪ್ರಚಾರನೇ. ಆಮೇಲೆ ಅಲ್ಲಿ DA ಎಲ್ಲ ಇದೆ, ಕಾರ್ ಇದೆ, ಸೌಲಭ್ಯಗಳಿದ್ದಾವೆ, ಒಳ್ಳೆ ಸ್ಥಾನಮಾನ ಇದೆ, ದರ್ಪ ದೌಲತ್ತನ್ನು ಚಲಾಯಿಸ್ಬೋದು ಇದು. ಹಾಗಾಗಿ ನಮ್ಮ ಕನ್ನಡಿಗರು ಅಥವಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ಗೌರವಾನ್ವಿತ ಸದಸ್ಯರಿದಾರಲ್ಲ, ದಯವಿಟ್ಟು ನಾವ್ಯಾರೂ ಕೂಡ ಜಾತಿಗೆ ಜೋತು ಬೀಳೋದು ಬೇಡ. ಜಾತಿ ತುಂಬ ಕೆಟ್ಟ ವ್ಯವಸ್ಥೆ. ಮತ್ತು ಧರ್ಮ ಮತೀಯವಾದವೂ ಕೂಡ ತುಂಬ ಕೆಟ್ಟದ್ದು. ಇವತ್ತು ಈ ಧರ್ಮವೇ ನೆರೆ ರಾಷ್ಟ್ರಗಳಿದಾವಲ್ಲ, ನೀವು ಪಾಕಿಸ್ತಾನ ಆಗ್ಬೋದು, ಆಫ್ಘಾನಿಸ್ತಾನ ಆಗ್ಬೋದು, ಅಥವಾ ಬಾಂಗ್ಲಾ ಆಗ್ಬೋದು, ಅಥವಾ ಶ್ರೀಲಂಕಾ ಆಗ್ಬೋದು, ಇವೆಲ್ಲ ಹಾಳುಗೆಡವಿವೆ, ಹಾಳಾಗೋಗ್ತವೆ. ಆ ದೇಶಗಳೇ ಹಾಳಾಗೋಗ್ತವೆ. ಬಿಕಾಸ್ ಧರ್ಮಾಧಾರಿತವಾದ ಆಡಳಿತ ಮಾಡೋಕ್ಕೆ ಹೊರಟ್ರೆ ಇದೇ ದುರಂತಗಳು. ಇಂಡಿಯಾದಲ್ಲೂ ಅದಾಗಬಾರ್ದು. ಅದರೊಳಗೂ ಸಾಹಿತ್ಯ ಪರಿಷತ್ತಲ್ಲಿ ಇಂಥದ್ದಾಯಿತು ಅಂದರೆ ಸಾಹಿತ್ಯ ಪರಿಷತ್ತು ಸರ್ವನಾಶ ಆಗುತ್ತೆ. ಅದಕ್ಕೆ ಕನ್ನಡಿಗರ ಸಾಹಿತ್ಯ ಪರಿಷತ್ತು ಅನ್ನೋದಕ್ಕೆ ಅರ್ಥನೇ ಇರಲ್ಲ. ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಅನ್ನೋದಕ್ಕೂ ಕೂಡ ಅರ್ಥ ಇರಲ್ಲ. ಮತ್ತು ಮೊನ್ನೆ ಒಂದು ಕಡೆ ನಾನು ಗಮನಿಸಿದೆ ಸರ್, ಈಗ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ವಿರುದ್ಧ ಸುದ್ದಿ ಬಿತ್ತರಿಸಿದಂತಹ ಯೂಟ್ಯೂಬ್ ವಾಹಿನಿ ಮೇಲೆ ಏನೋ ಮೊಕದ್ದಮೆ ಹೂಡಿದ್ದಾರೆ, ನೋಡ್ತಾರೆ, ಎಲ್ಲ ಮಾಡ್ತಾರೆ. ನಾಳೆ ನಿಮಗೂ ಆ ಥರದ ಎಚ್ಚರಿಕೆ ಇರ್ತೈತೆ, ಹುಷಾರು. ಯಾಕೆ ಅಂದರೆ ಈ ಥರದ್ದೇ ಆಟಗಳು ಅವರು. ಯಾರು ಅವ್ರ ವಿರುದ್ಧ ಧ್ವನಿ ಎತ್ತೋರನ್ನ ಪ್ರಸಾರ ಮಾಡಬಾರ್ದು ಮತ್ತು ಪ್ರಕಟ ಮಾಡಬಾರ್ದು. ಈ ಥರದ್ದು ಕೆಟ್ಟ ಧೋರಣೆ. ಅಂದರೆ ಎಲ್ಲ ಸರ್ವಾಧಿಕಾರಿಗಳ ಧೋರಣೆಯೂ ಇದೆ. ನೀವು ಹಿಟ್ಲರ್ನಿಂದ ಹಿಡಿದು ಇವತ್ತಿನ ಮಾನ್ಯ ಜೋಶಿಯವರವರೆಗೂ ಇದೇ ಕತೆ, ಜೋಶಿಯವ್ರಿಗೆ. ಹಾಗಾಗಿ ಇದು ನಡೆಯಲ್ಲ. ಇಂಡಿಯಾ ಅಂತೂ, ಭಾರತ ದೇಶವಂತೂ ಸರ್ವಾಧಿಕಾರಕ್ಕೆ ಯೋಗ್ಯ ದೇಶ ಅಲ್ಲ. ಇಲ್ಲ, ನನಗೇನು ಆಶ್ಚರ್ಯ ಅಂದರೆ, ಪ್ರಶ್ನೆ ಏನಿತ್ತಂದರೆ, ನಾಡೇ ನಿಮ್ಮನ್ನು ಗೌರವಿಸುತ್ತೆ, ನಾಡೇ ನಿಮ್ಮ ಮಾತನ್ನು ಕೇಳಿಸ್ಕೊಳ್ಳುತ್ತೆ, ನಿಮ್ಮ ಹಿರಿತನ, ನಿಮ್ಮ ಅನುಭವವನ್ನು ಪಾಲನೆ ಮಾಡುತ್ತೆ. ಯಾಕೆ ಅವರು ತುಂಬ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ ನಿಮ್ಮನ್ನು ಹಾಗೂ ನಿಮ್ಮ ಇಡೀ ಸಂಘಟನೆಯನ್ನು? ಅದು ಪ್ರಶ್ನೆ ಮಾಡ್ತಾ ಇದ್ದೀವಿ ನಾವು. ಅವ್ರನ್ನ ಟೀಕೆ ಮಾಡ್ತಾ ಇದ್ದೀವಿ, ಅವ್ರನ್ನ ಹೊಗಳ್ತಾ ಇಲ್ಲ, ಅವ್ರನ್ನ ಕೊಂಡಾಡ್ತಿಲ್ಲ, ಅಥವಾ ಅವರನ್ನು ನಾವು ಯಾವುದಕ್ಕೋ ಓಲೈಸಿ ನಾವು ಯಾವುದೋ ಲಾಭ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ನೀವು ಓಲೈಸ್ತೀರಾ, ಬೇಕಾದ್ರೆ ಕರ್ಕೋತಾರೆ ಹತ್ರಕ್ಕೆ, ಕರ್ಕೊಂಡು ಅವ್ರಿಗೇನೋ ಆಮಿಷವನ್ನು ನೋಡ್ತಾರೆ ಬೇಕಾದ್ರೆ. ಆದರೆ ಇಲ್ವಲ್ಲ, ಇದು ನೇರ ಅಟ್ಯಾಕ್ ಮಾಡ್ತಾಯಿದ್ದೀವಿ, ಟೀಕೆ ಮಾಡ್ತಾಯಿದ್ದೀವಿ, ಪ್ರಶ್ನೆ ಮಾಡ್ತಾಯಿದ್ದೀವಿ. ಅಂದರೆ ಅವ್ರ ಬುಡಕ್ಕೆ ಬಿಸಿನೀರು ಕಾಯಿಸಿ ಬಿಡ್ತಾಯಿದ್ದೀವಿ. ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ಅದಕ್ಕೆ ಇದು. ಹಾಗಾಗಿ ಇವತ್ತಿಗೂ ಜೋಶಿಯವ್ರಿಗೆ ಒಂದು ಅವಕಾಶ ಕೊಡ್ತೀವಿ. ನಾನೊಬ್ಬನೇ ಹೇಳಲ್ಲ, ಅದು ಎಲ್ಲರೂ ಭಾವನೆಯೂ ಅದೇನೆ. ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಿ, ನೀವು ಹೋಗ್ತಿರುವ ಹಾದಿಯನ್ನು ಅದನ್ನು ಬಿಡಿ, ದುಷ್ಟ ಹಾದಿಯನ್ನು ಬಿಡಿ, ಸಾಹಿತ್ಯ ಪರಿಷತ್ತನ್ನು ಒಳ್ಳೆಯ ಮಾರ್ಗದತ್ತ ಕೊಂಡೊಯ್ಯಿರಿ. ಸಾಹಿತ್ಯ ಪರಿಷತ್ತಿಗೆ ಏನೆಲ್ಲ ಒಳ್ಳೆಯದಾಗಬೇಕೋ ಅದನ್ನು ಮಾಡಿ. ನೀವು ಬಳ್ಳಾರಿಯ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ 40 ಕೋಟಿ ಕೇಳವ್ರೆ.
40 ಕೋಟಿ ಕೇಳೋರೆ, ಪತ್ರಿಕೆಯಲ್ಲಿ ಬಂತದು. ನಾವು ಮುಖ್ಯಮಂತ್ರಿಗಳಿಗೆ ಪತ್ರನೇ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೂ ಮುಂದಿನ ಸಮ್ಮೇಳನಕ್ಕೆ 40 ಕೋಟಿ ಕೊಡಬೇಕೆಂಬ ಪ್ರಸ್ತಾಪವನ್ನು ತಿರಸ್ಕರಿಸಿ, ಕೊಡಬೇಡಿ ಅಂತ ಹೇಳ್ತಿದ್ದೀವಿ. ಯಾಕೆ ಅಂದರೆ ಲೆಕ್ಕನೇ ಕೊಡಲ್ಲ ಈ ಮನುಷ್ಯ. ಮೊನ್ನೆ ಮಂಡ್ಯದ್ದು ಕೊಡಲಿಲ್ಲ. ಅವರು ಜಿಲ್ಲಾಧಿಕಾರಿ ಕೊಟ್ಟಿರೋದು ಲೆಕ್ಕ. ಅವ್ರ ಸುಬರ್ದಿಯಲ್ಲಿ ಕಾರ್ಯಕ್ರಮಗಳು ಏನು ನಡೀತೋ ಅವ್ರ ಖರ್ಚು ವೆಚ್ಚವನ್ನು ಆ ಲೆಕ್ಕ ಕೊಟ್ಟಿದ್ದು, ಪರಿಷತ್ತಿನ ಲೆಕ್ಕ ಕೊಟ್ಟಿಲ್ಲ ಇನ್ನೂ. ಇವರು ಇರಬೇಕಲ್ವಾ? ನಾವು ಇವು 40 ಕೋಟಿ ಇವ್ರಿಗೆ ಕೊಡೋ ಬದಲು ಒಂದು ಸಮ್ಮೇಳನಕ್ಕೆ ಸ್ವಾಮಿ ಒಂದೊಂದು ಜಿಲ್ಲೆಗೆ 1.5 ಕೋಟಿ ಕೊಡಿ, ಕನ್ನಡ ಶಾಲೆಯನ್ನು ಉದ್ಧಾರ ಮಾಡಿ, ಕನ್ನಡ ಶಾಲೆ ಉಳಿಸಿ. ಈ ವ್ಯರ್ಥ ಲಾಪದ ಒಬ್ಬ ಸರ್ವಾಧಿಕಾರಿಯ ನಡೆಸುವಂಥ ಸಮ್ಮೇಳನಕ್ಕೆ ಯಾಕೆ ಕೊಟ್ಟು ದುಡ್ಡು ಕಳಿತೀರಾ? ಜನರ ದುಡ್ಡನ್ನು ಕೊಡಿ. ಕನ್ನಡ ಶಾಲೆಗೆ ಒಂದೊಂದು ಜಿಲ್ಲೆಗೆ 1.5 ಕೋಟಿ, 2 ಕೋಟಿ, 5 ಕೋಟಿ ಕೊಡ್ತೀರ ಕೊಡಿ. ಹಾಂ, ಕೊಟ್ಟಿದ್ದೀವಿ. ಇನ್ನೂ ಮುಕ್ತವಾಗಿ ಏನು ಹೇಳಿಲ್ಲ, ತೀರ್ಮಾನ ತಗೋತೀವಿ ಅಂತ ಹೇಳವ್ರೆ. ನೋಡಿ ಇವತ್ತು ಇವತ್ತೊಂದು ಹಿರಿಯರಾದ ಹಂಪನ ಕರ್ಕೊಂಡೋಗಿದ್ದು ಮುಖ್ಯಮಂತ್ರಿ ಹತ್ರ. ಇವತ್ತು ಹಂಪನ ವಿರುದ್ಧ ಪ್ರಜಾವಾಣಿಯಲ್ಲಿ ಮಾತ್ರ ಬಂದಿದೆ. ಈ ಜೋಶಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಅನ್ಯಾಯ ಅಕ್ರಮಗಳು ಶುರುವಾಗಿದ್ದೇ ಹಂಪನ ಅವರ ಕಾಲದಲ್ಲಿ. ಅವರು ಅಕ್ರಮಗಳಾಗಿ ಅವರಿಂದ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿ ಅವ್ರ ಮೇಲೆ ವಿಚಾರಣೆ ಆಯೋಗ ನೇಮಕ ಆಗಿ ಎಲ್ಲ ಆಗಿತ್ತು ಅಂಥೇಳಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ತಗೊಂಡವ್ರೆ. ಹಂಪನ ಪುಸ್ತಕ ಪ್ರಕಟಣೆಗಳಲ್ಲಿ ಸ್ವಲ್ಪ ಏರುಪೇರಾಗಿದ್ದ ವಿಚಾರ ಅವತ್ತಿನ ಕಾಲಕ್ಕೆ ಸುದ್ದಿಯಾಗಿತ್ತು. ನಾನು ಹೇಳ್ತಾ ಇರೋದು 1983-84 ಸುದ್ದಿಯಾಗಿತ್ತು. ನಾವು ಅವತ್ತೆಲ್ಲ ಅದನ್ನು ನಾವು ವಿರೋಧ ಮಾಡಿದ್ದು. ಆನಂತರ ವಿಚಾರಣೆ ಆಯಿತು. ವಿಚಾರಣೆಯಲ್ಲಿ ಅವರ ಪರವಾಗಿ ತೀರ್ಪು ಬಂತು. ಅದನ್ನು ಮುಚ್ಚಿಟ್ಟು ಅವ್ರ ವಿರುದ್ಧ ಇವತ್ತಿಗೂ ಕೂಡ ಕೋರ್ಟಲ್ಲಿ ಇದಿದೆ, ವಿಚಾರಣೆ ಇದೆ ಅಂತ ಸುಳ್ಳು ಹೇಳ್ತಾರೆ. ಹಂಪನ ಅಂತ ಒಬ್ಬ ವ್ಯಕ್ತಿ ಅವತ್ತು ಪುಸ್ತಕ ಪ್ರಕಟಣೆಗಳಲ್ಲಿ ಯಾರ್ಯಾರೋ ಜವಾಬ್ದಾರಿಗಳಿದ್ದರು. ಹಂಪನೇ ನೇರ ಕಾರಣ ಅಂತ ಹೇಳೋಕ್ಕಾಗಲ್ಲ. ಅವರ ಸಬಾರ್ಡಿನೇಟ್ಸ್ ಯಾರೋ ಇದ್ದರು, ಸಹಾಯಕರು ಯಾರೋ ಆಗಿತ್ತು. ಪುಸ್ತಕ ಪ್ರಕಟಣೆಯಲ್ಲಿ ಸಣ್ಣ ಲೋಪ, ಅದೇನು ದೊಡ್ಡ ಲೋಪ ಅಲ್ಲ. ಇವ್ರು ತೆಗಿತೀವಿ ಮುಂದಿನ ದಿನಗಳಲ್ಲಿ. ಇವ್ರದ್ದು ಈ 3.5 ವರ್ಷ, ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ದಿನ ಇರ್ತಾರೆ ಎಲ್ಲವೂ ಇಡೀ ಆರ್ಥಿಕ ಒಂದು ಶ್ವೇತಪತ್ರ ಹೊರಡಿಸ್ಬೇಕು. ಕೊಡಲಿಲ್ಲ ಅಂದರೆ ಆದಿ ಬೀದಿಯಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ. ಅಂದರೆ ಅವಧಿಗೂ ಮುನ್ನವೇ ಅಧ್ಯಕ್ಷರನ್ನ ಬದಲಾವಣೆ ಮಾಡುವಂಥ ವ್ಯವಸ್ಥೆ ಇದೆ ಸರ್. ಇದೆ, ನಮ್ಮ ನಂಬಿಕೆ ಅದು. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ. ಯಾಕೆ ಅಂದರೆ ಪರಿಷತ್ತು ಸರ್ಕಾರದ ಅನುದಾನದಿಂದ ನಡೆಯೋದು. ಇವತ್ತು ಸಂಬಳ ಅಲ್ಲಿ ಸಿಬ್ಬಂದಿಗೆ ಸಂಬಳ ಕೊಡೋದು ಸರ್ಕಾರದಿಂದ, ಸಮ್ಮೇಳನಕ್ಕೆ ಕೊಡೋದು ಸರ್ಕಾರ. ಅದು ಸ್ವಾಯತ್ತ ಸಂಸ್ಥೆ ಆಗಿದ್ದರೂ ಕೂಡ ಸರ್ಕಾರಕ್ಕೆ ಅದರ ವಿಚಾರದಲ್ಲಿ ಅದು ದಾರಿ ತಪ್ಪಿದೆ ಅಂದಾಗ ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ. ಅಧ್ಯಕ್ಷರನ್ನು ಅಮಾನತ್ತಲ್ಲಿ ಇಡಬೇಕು, ಅಂದರೆ ಸಸ್ಪೆಂಡ್ ಮಾಡಬೇಕು. ಆಡಳಿತಾಧಿಕಾರಿಯನ್ನು ನೇಮಕ ಮಾಡಬೇಕು. ಆಮೇಲೆ ಅವರ ಮೇಲೆ ಏನೇನು ಆರೋಪಗಳಿದೆ ಅದನ್ನು ವಿಚಾರಣೆಗೊಳಪಡಿಸಬೇಕು. ಇಲ್ಲಿ ಹಿಂದಿನ ಇದು ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಆಡಳಿತಾಧಿಕಾರಿಯಾಗಿ ಬರೋವರೇ ಮುಂದಿನ ಅಧ್ಯಕ್ಷ ಆಗಬೇಕು ಅಂತ ಆಸೆ ಪಟ್ಬಿಡ್ತಾರಲ್ಲ. ಇಲ್ಲ, ಬೇಡ. ಖಾತಾ ಚಿಕ್ಕಣ್ಣವರ ಸರಿ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಉಪನಿರ್ದೇಶಕರು ಏನಾಗಿದ್ದರು, ಅವರು ಆಡಳಿತಾಧಿಕಾರಿಯಾಗಿ ಬಂದಿದ್ದರು. ಅವರೇನು ಅಧ್ಯಕ್ಷರಾಗಕ್ಕೆ ಹೋಗ್ಲಿವಲ್ಲ. ಹಾಗಾಗಿ ಎಲ್ಲರೂ ಅಧ್ಯಕ್ಷರಾಗಕ್ಕಾಗಲ್ಲ. ಅದಕ್ಕೆಲ್ಲ ಟ್ರಿಕ್ಸ್ ಮಾಡೋರು, ಅದು ಜಾತಿಯನ್ನು ಬಳಸ್ಕೊಳ್ಳೋರು, ಜಾತಿಯನ್ನು ಎತ್ಕೊಟ್ಕೊಳ್ಳೋರು, ಜಾತಿಯನ್ನೇ ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲ ಹೇಳ್ಕೊಂಡು ಅದರ ದುರ್ಲಾಭ ಮಾಡ್ಕೊಳ್ಳೋರು, ಅವೆಲ್ಲ ಟ್ರಿಕ್ಸ್ ಮಾಡೋರು ಬರ್ತಾರೆ. ಎಲ್ರಿಗೂ ಆ ಕಲೆ ಬರಲ್ಲ. ಇಷ್ಟು ಕಾಸಪದ ಅವಾಂತರಗಳು. ಬಟ್ ಕನ್ನಡದ ಅಸ್ಮಿತೆಯಂತೆ ಕಾಣುವಂಥ ಸಾಹಿತ್ಯ ಪರಿಷತ್ನಲ್ಲೇ ಇಷ್ಟು ಗೊಂದಲಗಳಾದರೆ ಏನು ಮಾಡೋದು? ಏನೋ ಒಂದು ಯಾವುದೋ ತಾನು ಕಟ್ಟಿದ ಒಂದು ಸಂಘಟನೆ
ಈಗ ಕನ್ನಡ ಸಂಘಟನೆಗಳು ಬೇಕಾದಷ್ಟಿದೆ, ಹೋರಾಟ ಮಾಡೋ ಸಂಘಟನೆ. ಕೆಲವರು ಅವತ್ತಿಂದ ಇವತ್ತಿನವರೆಗೂ ಅವರೇ ಅಧ್ಯಕ್ಷರು, ಮತ್ತು ಅವ್ರು ಹೇಳ್ದಂಗೆ ನಡಿಬೇಕು, ಮತ್ತು ಅವ್ರು ತುಳಿದಿದ್ದ ದಾರಿಯೇ ಸರಿ. ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ, ಮಾಡ್ಯವ್ರೆ. ಸರ್ಕಾರಕ್ಕೆ ಅಂಥವುಗಳನ್ನೆಲ್ಲ ಹಸ್ತಕ್ಷೇಪ ಮಾಡೋಕ್ಕೆ, ಅಂಥವ್ರನ್ನ ವಿಚಾರಣೆಗೆ ಒಳಪಡಿಸೋಕ್ಕೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕೋಕ್ಕೆ ಅವಕಾಶ ಇರಲ್ಲ. ಆದರೆ ಇದು ಹಂಗಲ್ಲ. ಇವ್ರು ಕಟ್ಟಿದ ಸಂಸ್ಥೆ ಅಲ್ಲ. 110 ವರ್ಷದ ಮುಂಚೆ ಯಾರು ಮಹಾನುಭಾವ ಕಟ್ಟಿದ ಸಂಸ್ಥೆ, ನಾಲ್ವಡಿ ಅವ್ರು ಕಟ್ಟಿದ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಈ ಭೂತ ಒಕ್ಕದಂತೆ ಹೊಕ್ಕಿ ಪರಿಷತ್ತನ್ನು ನುಂಗಿ ನೀರು ಕುಡಿಯೋಕೆ ಕೊಟ್ಟರೆ ಅದರೆಲ್ಲ ಸಾತ್ವಿಕ ಶಕ್ತಿಯನ್ನು ಹಾಳ್ಗೆಡಕ್ಕೆ ಕೊಟ್ಟರೆ ಕನ್ನಡಿಗರು ಸಹಿಸ್ಕೊಂಡು ಕೂತ್ಕೋಬೇಕಾ? ಖಂಡಿತ ಆಗಲ್ಲ. ಇವತ್ತಿದು ನಮ್ಮನ್ನು ಎಲ್ಲೋ ಒಂದು ಗುಂಪು ಅಂತ ಅನ್ಬೋದು, ಆತನ ಬಾಯಿಂದ ಬರೋ ಮಾತು ಅಥವಾ ಯಾರೋ ಕೇಳಿದವ್ರ ಮಾತದು. ಆದರೆ ಸಮಗ್ರ ಕನ್ನಡಿಗರು ಇದ್ರ ಬಗ್ಗೆ ಅಸಹನೆಯಾಗಿ ಬೇಸತ್ತೋಗಿವ್ರಿ. ಪರಿಷತ್ತು ಈ ಮಟ್ಟಕ್ಕೆ ಹೋಗ್ಬೇಕಾಗಿತ್ತಾ? ಯಾಕೆ ಈ ಅಧ್ಯಕ್ಷನಿಗೆ ಇಷ್ಟೊಂದು ಆಟಾಟೋಪ ಅನ್ನೋ ಮಟ್ಟಕ್ಕಿದ್ದಾರೆ. ಆದರೆ ಅವರೆಲ್ಲರೂ ಧ್ವನಿ ಎತ್ತಕ್ಕಾಗ್ತಾಯಿಲ್ಲ. ಎಲ್ಲರೂ ಇಂಡಿವಿಜುವಲ್ ಆಗ್ತಾರೆ, ಏಕ ವ್ಯಕ್ತಿಗಳಾಗ್ತಾರೆ. ಅವರನ್ನು ಸಂಘ ಸಂಸ್ಥೆಗಳು ಈ ಥರದ ಒಗ್ಗೂಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ಸಾಧ್ಯ ಆಗಿದೆ. ಅದು ನೋಡಿ, ಮಂಡ್ಯದಲ್ಲಿ 17ನೇ ತಾರೀಕು ಬೃಹತ್ತಾದ ಸಾಹಿತ್ಯ ಸಮ್ಮೇಳನವನ್ನೇ ಮಾಡ್ತಾಯಿದ್ದೀವಿ. ಮಂಡ್ಯದಲ್ಲಿ ನಡೀತಾ ಇದೆ. ಎಲ್ಲ ಇನ್ನೂ ಜಾಗ ನಿಗದಿ ಮಾಡ್ತಾರೆ, ಅವರೇ ಅಲ್ಲಿಯ ಗೆಳೆಯರೇ ನಿಗದಿ ಮಾಡ್ತಾರೆ. ನಾವು ಹೋಗ್ತೀವಿ ಅಲ್ಲಿಗೆ, ಧಾರಾಳವಾಗಿ ಎಲ್ಲರೂ ಎಲ್ರಿಗೂ ಮುಕ್ತ ಅವಕಾಶ. ಅದು 17ನೇ ತಾರೀಕು. ಸೊ ಅವರು ಇಲ್ಲಿ ಬಂದಿದ್ದರು, ಒಂದು ಬಸ್ಸಲ್ಲಿ ಬಂದಿದ್ದರು ಇಲ್ಲಿಗೆ ಬೆಂಗಳೂರು ನಮ್ಮ ಸಭೆಗೆ, ಒಂದು ಬಸ್ಸಲ್ಲಿ ಬಂದಿದ್ದರು. ನೀವು ಅಂಥವ್ರನ್ನೂ ಕೂಡ ಈಗ ಅಳಿತೀರಲ್ಲ. ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ KT ಶ್ರೀಕಂಠೇಗೌಡರು, ಭಾಳ ಗೌರವಾನ್ವಿತ ವ್ಯಕ್ತಿ, ಅಂಥವ್ರನ್ನೂ ದೂಷಣೆ ಮಾಡ್ತಾರೆ. ಒಬ್ಬ ಮೀರಾ ಶಿವಲಿಂಗಯ್ಯ ಅಂತ ಒಬ್ಬ ದೊಡ್ಡ ಹೆಣ್ಮಗಳು ಹೋರಾಟಗಾರ್ತಿ, ಸಾಹಿತ್ಯ ಪರಿಷತ್ತಿಗೆ ಬೇಕಾದಷ್ಟು ಖರ್ಚು ಮಾಡಿ, ಸಮ್ಮೇಳನಕ್ಕೂ ಮೊನ್ನೆ ಬೇಕಾದಷ್ಟು ಸ್ವಂತ ಖರ್ಚನ್ನು ಮಾಡಿದ್ದಾರೆ. ಆಯಮ್ಮನ್ನು ಕೇವಲ ಮಾತಾಡಿಸ್ತೀರ. ಸುನಂದ ಜಯರಾಮ್ ಅಂತ ಹೇಳಿ ಒಬ್ಬ ರೈತ ಸಂಘದ ಹೋರಾಟಗಾರ್ತಿ, ನಾಯಕಿ ಒಂದು ಕಾಲಕ್ಕೆ, ಅವರು ಕೂಡ ಬಂದಿದ್ದರು. ಜಯಪ್ರಕಾಶ್ ಗೌಡರು ಹಿಂದೆ ಸ್ಪರ್ಧೆ ಮಾಡಿದರು ಅಧ್ಯಕ್ಷಗಿರಿಗೆ, 2ನೇ ಸ್ಥಾನದಲ್ಲಿ ಸೋತಿದ್ರು. ಇಂಥವರೆಲ್ಲ ಕೂಡಿ ಮಾಡ್ತಾವ್ರೆ. ಅದಕ್ಕೆ ಅಲ್ಲಿಗೆ ಬಹುಶಃ ರಾಮನಗರ, ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಎಲ್ಲ ಜಿಲ್ಲೆಗಳಿಂದಲೂ ಜನ ಬರ್ತಾಯಿದ್ದಾರೆ. ಹೀಗೆ ನಾವು ಇನ್ನೊಂದು ಶಿವಮೊಗ್ಗ, ಆ ಕಡೆ ಬಳ್ಳಾರಿ, ಆ ಕಡೆ ಗುಲ್ಬರ್ಗ, ಆ ಕಡೆ ಬೆಳಗಾವಿ, ಈ ಥರದ ಸಮಾವೇಶಗಳನ್ನು ಮಾಡುವ ಆಲೋಚನೆಯಲ್ಲಿದ್ದೀವಿ. ಒಟ್ಟಾರೆ ಸಾಹಿತ್ಯ ಪರಿಷತ್ತನ್ನು ಉಳಿಸುವ ಕೆಲಸ ಆಗಬೇಕು. ಒಟ್ಟಾರೆ ಸಾಹಿತ್ಯ ಪರಿಷತ್ತಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ? ಎಲ್ಲವೂ ಸರಿ ಇಲ್ಲ ಈಗಂತೂ. ಮುಂಚೆ ಕೆಲವು ಸರಿ. ನಿಮಗೊಬ್ಬ ಪುಂಡ್ಲಿಕ ಆಲಂಬಿ ಅಂತೇಳಿ ಒಬ್ಬ ಅಧ್ಯಕ್ಷರಿದ್ದರು. ಆ ವ್ಯಕ್ತಿ ಪರಿಷತ್ತಿನ ವಾಹನ ಬಳಸಲಿಲ್ಲ ಇಡೀ ಅವರ 3 ವರ್ಷದ ಅವಧಿಯಲ್ಲಿ. ಮತ್ತು TADA ತಗೊಳ್ಳಿಲ್ಲ. ತಮ್ಮ ಸ್ವಂತ ಖರ್ಚಿನಿಂದ ಅವರು ಎಲ್ಲವನ್ನು ನಿಭಾಯಿಸಿದ್ರು. ಹೌದು, ಹೋಟೆಲ್ ಉದ್ಯಮದಾರರ ಸಹಕಾರ ಸಂಘ ಬ್ಯಾಂಕ್ ಇದೆಯಲ್ಲ, ಅದರ ಅಧ್ಯಕ್ಷರು ಆಗಿದ್ದರು. ಅವರು ಸಾಹಿತ್ಯ ಪರಿಷತ್ತಿನಿಂದ 1 ಪೈಸೆ ತಗೊಳಕ್ಕೆ ಹೋಗಲಿಲ್ಲ ಅವರು. ನಾವು ಅದನ್ನು ಜಾತಿ ನೋಡ್ತೀವ? ಸಾಧ್ಯನಾ? ಅವರು ಅಧಿಕಾರದಲ್ಲಿರೋವರೆಗೂ ಒಬ್ಬ ಬ್ರಾಹ್ಮಣರನ್ನು ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಲಿಲ್ಲ. ಮತ್ತು ಅವರು ಅವಧಿಯಲ್ಲಿ 3 ಜನರಿಗೆ ನೃಪತುಂಗ ಪ್ರಶಸ್ತಿಯನ್ನು ಕೊಟ್ಟರು, ಒಬ್ಬರೂ ಬ್ರಾಹ್ಮಣರಿರಲಿಲ್ಲ ಅದರೊಳಗೆ. ಈ ಥರದ ವ್ಯಕ್ತಿಗಳು ಪರಿಷತ್ತಿಗೆ ಬಂದರೆ ಪರಿಷತ್ತಿಗೆ ಘನತೆ ಹೆಚ್ಚುತ್ತೆ. ಬಟ್ ಇವರು ಅಲ್ವಲ್ಲ. ಈಗ ಏನು ಮಾಡೋದು? ಸಂಕಟ ಆಗುತ್ತೆ, ವ್ಯಥೆ ಆಗುತ್ತೆ. ಆಲಂಬಿ ಅವ್ರು ಬಿಡಿ, ಆಲಂಬಿಯವ್ರು ನಾನು ಹೇಳಿದ್ದೀಗ. ಪುನರೂರು ಅವ್ರು ನಾವು ಗೆಲ್ಲಿಸಿದ್ದು ಅವರು ಹಾಗೆ ಪ್ರಾಮಾಣಿಕ ಪರಿಷತ್ತಿನ ಪರಿಚಾರಕ ಅಷ್ಟೇ.
ಕೆಲಸ ಮಾಡ್ಬಿಟ್ಟು ಹೋದರು. ಆ ಜಾತಿ ನೋಡಿ ಕೆಲಸಿದ್ವಾ? ಈ ಥರದಲ್ಲಿ ಪರಿಷತ್ತಿನ ಉಳಿಸುವ ಕೆಲಸಕ್ಕೆ ಕೈ ಹಾಕಿದ್ದೀವಿ. ನಿಮ್ಮೆಲ್ಲರ ಬೆಂಬಲವನ್ನು ಕೂಡ ನಾವು ಕೇಳಕ್ಕೆ ಬಯಸ್ತೀವಿ. ಮಾತನಾಡಣ್ಣಯ್ಯ